ರೈತ ಮತ್ತು ಸೈನಿಕ ನಮ್ಮ ದೇಶದ ಬೆನ್ನೆಲುಬು. ಅವರಿಗೆ ದೇವರು ಆಯುರಾರೋಗ್ಯವನ್ನು ಕೊಟ್ಟು ಈ ಭವ್ಯ ಭಾರತಾಂಬೆಯನ್ನ ಕಾಪಾಡುವಂತಹ ಶಕ್ತಿ ಅವರಿಗೆ ಇಮ್ಮಡಿಗೊಳಿಸಲಿ. ಅವರು ಬಾಳು ಬಂಗಾರವಾಗಲಿ. ನಿಜವಾಗಿಯೂ ಈ ಒಂದು ರಂಗಮಂದಿರ ಇಲ್ಲಿ ಪ್ರಾರಂಭ ಆಗಬೇಕು ಅಂತಂದ್ರೆ ಬಹಳ ಮಂದಿ ಸಹಾಯ ಸಹಕಾರವನ್ನು ಕೊಟ್ರಿ. ಅದ್ರಾಗ ಬಸಪ್ಪನ ಯಕ್ಕುನಿಯವರು ಸಹ ಒಬ್ಬರು. ಒಂದು ರಂಗಮಂದಿರ ಇಲ್ಲಪ್ಪ ಅಂತ ಕೇಳ್ಕೊಂಡಾಗ ಗಂಗಪ್ಪಜ ತಡ್ಕೋಡವರು, ಬಿಜನ್ ಅವರವರು, ಇಲ್ಲಿ ಊರಿನವರು ತುಂಬಾ ಹುಮ್ಮಸ್ಸಿನಿಂದ ಹುಡುಗನ ತಯಾರು ಮಾಡಕ್ ಬಂದಿದ್ದಾರೆ. ಅದನ್ನ ನೋಡಿ ನನಗೆ ತುಂಬಾ ಖುಷಿ ಆಗೈತಿ. ಮತ್ತಷ್ಟೇ ವಿಜೃಂಭಣೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರನ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್. ಒಂದು ಅಚ್ಚುಕಟ್ಟಾಗಿ ನಮ್ಮ ಶಾಲಾ ಆವರಣದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಅದೇ ರೀತಿಯಾಗಿ ಮತ್ತು ನಮ್ಮ ಗ್ರಾಮದ ಸರ್ಕಲ್ ಆದಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲೂ ಕೂಡ ಇವತ್ತಿನ ದಿವಸ ಧ್ವಜಾರೋಹಣ ಮಾಡಿಕೊಂಡು ಮತ್ತು ಅದರ ಅಂಗವಾಗಿ ನಮ್ಮ ಶಾಲಾ ಮಕ್ಕಳಿಂದ ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮತ್ತು ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಹಿಂದೆ ನಮ್ಮ ನಾಡಿಗಾಗಿ ದುಡಿದಂತ ಮತ್ತು ಶ್ರಮ ವಹಿಸಿದಂತ ಒಂದು ಮಹಾತ್ಮರ ಒಂದು ಜೀವನ ಚರಿತ್ರೆಯೊಂದಿಗೆ ಅವರನ್ನ ತಿಳಿಸುತ್ತಾ ಅದೇ ರೀತಿಯಾಗಿ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಇವತ್ತಿನ ದಿವಸ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸುತ್ತಾ ಈ ಎಲ್ಲ ಒಂದು ನಾಡಿನ ಎಲ್ಲಾ ಸಮಸ್ತರಿಗೂ ಕೂಡ ನಾನು ಶುಭಾಶಯಗಳನ್ನು ಅರ್ಪಿಸುತ್ತೇನೆ ಅಂತ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.